ಪ್ರಶಾಂತ್, ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಆದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರ ಆಸೆಯನ್ನು ಈಡೇರಿಸೋದಕ್ಕೆ ಯಾವ ಹಂತದ ತನಕ ಮುಂದೆ ಹೋಗುತ್ತೆ? ನಂಬರ್ 1, ತಾವು ಅಂದ್ಕೊಂಡಿದ್ದಾಗದೆ ಹೋದರೆ ಡಿ ಕೆ ಶಿವಕುಮಾರ್ ಯಾವ ಹಂತದ ತನಕ ಹೋಗ್ತಾರೆ? ನಂಬರ್ 2, ಅಜಿತ್ ನೋಡಿ, ಈಗ ರವೀಂದ್ರ ದೇಶಮುಖ್ ಸರ್ ಹೇಳ್ತಾ ಇದ್ರು, ಬಂಗಾರಪ್ಪ, ವೀರೇಂದ್ರ ಪಾಟೀಲ್, ಆಗ ರಾಜೀವ್ ಗಾಂಧಿ ವಾಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ರಾಜೀವ್ ಗಾಂಧಿ ವಾಸ್ ಅದೊಂದು ಲೀಡರ್ಶಿಪ್ ಇತ್ತು. ಪಿ ವಿ ನರಸಿಂಹರಾವ್ ಸಂದರ್ಭದಲ್ಲಿ ಒಂದು ಸುಸೈಡಲ್ ಟೆಂಡೆನ್ಸಿ ಇರ್ತಿತ್ತು ಕಾಂಗ್ರೆಸ್. ಏನು ಬೇಕಾದ ನಿರ್ಣಯ ತೆಗೆದು ಎಲ್ಲಿವರೆಗೆ ಅಂದರೆ ನಾನು ಸರಿ ತಪ್ಪು ಅನ್ನುವ ಚರ್ಚೆಗೆ ಹೋಗಲ್ಲ. ವಿನ್ಸೆಂಟ್ ಜಾರ್ಜ್, ಎಮ್ ಎಲ್ ಪೋತೆದಾರ್, ಆರ್ ಕೆ ಧವನ್ ಇವರೆಲ್ಲರೂ ಪ್ರಿವೇಲ್ ಮಾಡ್ತಾಯಿದ್ರು ಯಾವ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಇರಬೇಕು, ಮಂತ್ರಿ ಇರಬೇಕು ಅಂತ. ದೇ ವೇರ್ ಸ್ಟೆನೋಗ್ರಾಫರ್ಸ್, ನೆನ್ಪಿಡಿ, ಅವರು ಪ್ರಿವೇಲ್ ಮಾಡ್ತಾಯಿದ್ರು. ಬಟ್ ಈಗಿನ ಕಾಂಗ್ರೆಸ್ ಬದಲಾಗಿದೆ. ಆಗಿನ ಕಾಂಗ್ರೆಸ್ಗೆ ಒಂದು ಇನ್ನೂ ಆಲ್ಟರ್ನೇಟಿವ್ ಆಗಿ ಅಧಿಕಾರಕ್ಕೆ ಬರ್ತಿದ್ರು ಅವರು. 5 ವರ್ಷ ಹೋಗ್ತಿದ್ರು, 5 ವರ್ಷ ಬರ್ತಿದ್ರು. ಈಗಿನ ಕಾಂಗ್ರೆಸ್ಗೆ 11-12 ವರ್ಷದಿಂದ ಅಧಿಕಾರ ಸಿಗ್ತಾ ಇಲ್ಲ. ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಸೋಲ್ತಿದ್ದಾರೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕಳೆದುಕೊಂಡು ನಾವೇನೇನೋ ಮಾಡಿಬಿಡ್ತೀವಿ ಅನ್ನುವ ತರಾತುರಿಯಲ್ಲಿ ಹೈಕಮಾಂಡ್ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಪಕ್ಷ ಉಳಿಬೇಕಲ್ಲ ಎಂಡ್ ಆಫ್ ದ ಡೇ. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನೋ ಡೌಟ್. ಈಗ ರಾಜಸ್ಥಾನದಲ್ಲಿ ಕೇಳಿದ ಪ್ರಶ್ನೆಗೆ ಬರ್ತೀನಿ. ರಾಜಸ್ಥಾನದಲ್ಲಿ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಒಂದು ಭರವಸೆಯನ್ನು ಸಚಿನ್ ಪೈಲಟ್ಗೆ ಕೊಟ್ಟಿದ್ರು. ಬಟ್ ಯಾವಾಗ ಆ ನಿರ್ಣಯ ತೆಗೆದುಕೊಳ್ಬೇಕಾಗಿ ಬಂತು, ಅಶೋಕ್ ಗೆಹ್ಲೋಟ್ ಹೇಳಿದ್ರು ನೋ. ಶಾಸಕಾಂಗ ಪಕ್ಷದ ಸಭೆಯನ್ನು ಏಕಪಕ್ಷೀಯವಾಗಿ ಕರೆದ್ರು. ಅಜಯ್ ಮಕನ್, ಮಲ್ಲಿಕಾರ್ಜುನ್ ಖರ್ಗೆ ಹೋದಾಗ ಜೈಪುರ್ನಲ್ಲಿ ಯಾವುದೋ ಒಬ್ಬ ಮಂತ್ರಿಯ ಮನೆಯಲ್ಲಿ ಕರೆದ್ರು. 80% ಶಾಸಕರ ಶೋ ಆಫ್ ಸ್ಟ್ರೆಂತ್ ಮಾಡಿದರು. ಹೈಕಮಾಂಡ್ ಬ್ಯಾಕ್ಔಟ್ ಆಯಿತು. AICC ಅಧ್ಯಕ್ಷ ಸ್ಥಾನವನ್ನು ಖರ್ಗೆ ಅವ್ರು ಕೊಡಬೇಕಾಗಿ ಬಂತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವಾಸ್ ಎ ನ್ಯಾಚುರಲ್ ಚಾಯ್ಸ್. ಜ್ಯೋತಿರಾದಿತ್ಯ ಸಿಂಧಿಯಾಗೆ ಏನು ಪ್ರಾಮಿಸ್ ಮಾಡಿರಲಿಲ್ಲ. ಬಟ್ ಜ್ಯೋತಿರಾದಿತ್ಯ ಸಿಂಧಿಯಾ ಅವ್ರಿಗೆ ಅನಿಸ್ತು ನನ್ನನ್ನೇನು ಮಾಡಲ್ಲ, ಚಾನ್ಸಸ್ ಆರ್ ಬ್ಲೀಕ್, ಒಡೆದು ಹೋಗೋಣ ಅಂತ. ಅವ್ರು ಒಡೆದು ಹೊರಗಡೆ ಹೋದರು. TN ಸಿಂಗ್ದೇವ್ಗೂ ಛತ್ತೀಸ್ಗಢದಲ್ಲಿ ಹಿಂಗೊಂದು ಪ್ರಾಮಿಸ್ ಮಾಡಲಾಗಿತ್ತು. ನೋಡಿ, ಯಾವತ್ತಿಗೂ ಅದು BJP ಇರಲಿ, ಅದು ಕಾಂಗ್ರೆಸ್ ಹೈಕಮಾಂಡ್ ಇರಲಿ, ಅವ್ರು ಹೆಂಗೆ ಅಂದರೆ ಲಿಟ್ರಲಿ ನೀವು ಆಟ ಅಂತಲೇ ಶಬ್ದ ಉಪಯೋಗಿಸೋದಾದರೆ ಅವರು ಲೀಡರ್ಶಿಪ್ 1, ಪ್ಯಾರಲಲ್ ಲೀಡರ್ಶಿಪ್ 2, ಪ್ಯಾರಲಲ್ ಲೀಡರ್ಶಿಪ್ 3, ಅದರಲ್ಲಿ 3rd ಲೀಡರ್ಶಿಪ್ ಇರುತ್ತಲ್ವ, ಅದು ಹೈಕಮಾಂಡ್ ನಿಷ್ಠ ಇರುತ್ತೆ. ಇಲ್ಲಿ ಖರ್ಗೆ ಅವರು, ಪರಮೇಶ್ವರ್ ಅವರು ಇವರೆಲ್ಲರೂ ಇದ್ದಾರೆ ನೋಡಿ. ಇವರು ಏನೇ ಹೈಕಮಾಂಡ್ ಮಾಡಿದ್ರು ಎಸ್ ಡಿ ಕೆ ಶಿವಕುಮಾರು ಕೂಡ ಎಸ್ ಅಂತಿದ್ದಾರೆ. ಬಟ್ ಅವ್ರಿಗೆ ತನ್ನದೇ ಆಗಿರ್ತಕ್ಕಂಥ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಹೀಗಿರುವಾಗ ರಾಹುಲ್ ಗಾಂಧಿ ನಾವು ಇಸ್ ಅ ಪಾರ್ಟಿ CEO, ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಸೋಲ್ತಿದ್ದಾರೆ. ನೋಡಿ, ಪಾಲಿಟಿಕ್ಸ್ನಲ್ಲಿರಲಿ ಅಥವಾ ಯಾವುದೇ ಸಂಸ್ಥೆ ಇರಲಿ, ನೀವು ಪ್ರೊಡಕ್ಟಿವ್ ಆಗಿ ನೀವು ಏನಾದರೂ ಟ್ರಾಜೆಕ್ಟರಿ ಮೇಲೆ ಇರ್ತಿರುವಾಗ ಏನಾದರೂ ಡಿಸಿಷನ್ ತಗೋಬೋದು. ಇವತ್ತು ಆ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ಇದೆ, ಅನೇಕರು 2023ರಲ್ಲಿ ನಾನು ಸಿದ್ದರಾಮಯ್ಯನವ್ರ ಆಪ್ತರಿಗೆ ಕೇಳ್ತಾ ಇದ್ದೆ, ಅರೆ ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ಅಡೆತಡೆ ಅಂದಾಗ ಅವ್ರ ಆಪ್ತರ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವ್ರು ಬೇಕಾದ್ರೆ 2.5 ವರ್ಷದ ನಂತರ ಮಾಡ್ಕೊಳ್ಳಿ ಬಿಡಿ ಅಂತ ಅನ್ಬೋದು ಅಂತ. 3 ತಿಂಗಳಲ್ಲಿ ಏಕಾಏಕಿ ಸಿದ್ದರಾಮಯ್ಯನವರು ಎದ್ದು ಕೂತಿದ್ದಾರೆ. ಬಹುಶಃ ಅದು ರಾಜಕಾರಣಿಗಳಲ್ಲೇ, ಎಲ್ಲ ರಾಜಕಾರಣಿಗಳಲ್ಲಿ ಇರುತ್ತದು. ಅಂದರೆ ಅಧಿಕಾರ ಸುಮ್ಮನೆ ಬಿಟ್ಕೊಡೋಕೆ ಯಾರೂ ತಯಾರಾಗಲ್ಲ. ಯಾರೂ ತಯಾರಾಗಲ್ಲ. ಈಗ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಸಂಪುಟ ಪುನಾರಚನೆ ಮಾಡಿ. ಹೈಕಮಾಂಡ್ ನೀವು ನೋಡಿ, ಅಂದರೆ ಈಗ ಇವರು ಹೇಳ್ತಿದ್ರು ಬ್ರಿಜೇಶ್ ಕಾಳಪ್ಪ, ಇಲ್ಲ ಸಂಪುಟ ಪುನಾರಚನೆ ಚರ್ಚೆ ಆ್ಯಕ್ಚುಲ್ ಆಗೋದು ಯಾವಾಗ ಹೇಳಿ? ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಕುಳಿತಾಗ ಸಂಪುಟ ಪುನಾರಚನೆಯ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಿಂಗೆ 1 to 1ನಲ್ಲಿ ನಾವು ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ದೋ ಇಟ್ಸ್ ಅ ಪ್ರಿರೋಗೇಟಿವ್ ಆಫ್ ಎ ಚೀಫ್ ಮಿನಿಸ್ಟರ್. KPCC ಅಧ್ಯಕ್ಷರು, ಆಮೇಲೆ KPCC ಅಧ್ಯಕ್ಷರು ಏನು ಹೇಳ್ತಿದ್ದಾರೆ 15 ದಿನದಿಂದ, ನನ್ನ ಹತ್ರ ಯಾರೂ ಬಂದು ಸಂಪುಟ ಪುನಾರಚನೆ ಚರ್ಚೆ ಮಾಡಿಲ್ಲ. ಕೇಳಿದರೆ ಹೇಳ್ತೀನಿ, ಆವಾಗ ನೋಡೋಣ. ಇವತ್ತೇನು ಹೇಳ್ತಿದ್ದಾರೆ, KPCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡಲ್ಲ. ಅದರ ಅರ್ಥ ಒಳಗಡೆ ಒಂದು ರಮ್ಲಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಅದರಲ್ಲಿ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಎಷ್ಟು ನಾವು ತಾಕತ್ತು ಸಾಮರ್ಥ್ಯ ಅಂತ ಕರಿತೀವಿ. ಬಟ್ ನನಗನ್ಸುತ್ತೆ ದಟ್ ಈಸ್ ಅ ಮ್ಯಾನ್ಯೂರಿಂಗ್, ಒಂದು ಸ್ಪೇಸ್ ಬೇಕಾಗತ್ತೆ ನೀವು ನಿರ್ಣಯ ತೆಗೆದುಕೊಳ್ಳಿ. ರಾಹುಲ್ ಗಾಂಧಿ ನಿಜಕ್ಕೂ ಆ ನಿರ್ಣಯವನ್ನು ತೆಗೆದುಕೊಳ್ತಾರಾ? ಬಿಹಾರದ ಸೋಲಿನ ನಂತರ ಆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಹೋಗಿ, ಫಾರ್ ಎಕ್ಸಾಂಪಲ್ ನಾನು ಹೈಪೋಥೆಟಿಕಲಿ ಹೇಳ್ತಿದ್ವಿ, ಆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಹೋಗಿ ಕರ್ನಾಟಕದಲ್ಲಿ BJP ಏನಾದರೂ ಆಟ ಆಡ್ಬಿಡ್ತಂದ್ರೆ ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ನಲ್ಲಿ ಒಂದು ಕೂಗು ಶುರು ಆಗುತ್ತೆ. ಹೂ ಟೋಲ್ಡ್ ಯು ಟು ಟೇಕ್ ಡಿಸಿಷನ್ ಇನ್ ಸಚ್ ಬ್ಯಾಡ್ ಟೈಮ್ ಆಫ್ ಕಾಂಗ್ರೆಸ್ ಅಂತ ನೀವು ಹಂಗೂ ಯೋಚನೆ ಮಾಡಿ. ಕರೆಕ್ಟ್. ಸೊ ಏನೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ ಹೈಕಮಾಂಡ್ ಶುಡ್ ಬಿ ಡಬ್ಲಿ ಶ್ಯೂರ್ಡ್. ಇಲ್ಲಪ್ಪ ಇದು ನಾವು ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಆಗಷ್ಟೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ.
ನನಗನ್ಸುತ್ತೆ ಸಿದ್ದರಾಮಯ್ಯನವರು ನಿತೀಶ್ ಕುಮಾರ್ ಗೆಲುವಿನ ನಂತರ ಒಂದು ಸ್ವಲ್ಪ ಗಟ್ಟಿಯಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾವನೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಯಾಕೆ ಅಂತಂದರೆ ನನ್ನನ್ನು ತೆಗೆದ್ರೆ ನಾಳೆ ಏನಾದರೂ ಸಮಸ್ಯೆ ಆದರೆ ನೀವು ಅನುಭವಿಸಿ, ನನಗೇನು ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರನ್ನ ತಕ್ಷಣ ತೆಗೆದುಕೊಂಡು ಹೋಗಿ ಮಾಡಬೇಕು ಅಂತಂದರೆ ಅವ್ರ ಬಳಿ ಎಷ್ಟು ಶಾಸಕರಿದ್ದಾರೆ? ಶಾಸಕರ ಸಂಖ್ಯೆ ಮ್ಯಾಟ್ರ್ ಆಗೋದಿಲ್ಲ ಅಂತಾರೆ, ಬಟ್ ಈ ಟೈಮ್ನಲ್ಲಿ ಮ್ಯಾಟ್ರ್ ಆಗುತ್ತದೆ ಅಂತ. ಆಮೇಲೆ ಎದುರುಗಡೆ ಬಿ ಜೆ ಪಿ ಇದೆ ಅಜಯ್. ಎಷ್ಟೇ ಅಶೋಕ್ ಗೌಡ್ರು ಏನೇ ಬಿ ಜೆ ಪಿಯ ಬಗ್ಗೆ ಬಹಳಷ್ಟು ದೊಡ್ಡ ಭಾಷಣ ಮಾಡಿದರೂ ಕೂಡ ಇವತ್ತಿನ ಬಿ ಜೆ ಪಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ವಿಪಕ್ಷಗಳನ್ನು ತಿನ್ಲಿಕ್ಕೆ ನೋಡುತ್ತೆ. ಆಡಳಿತ ನಾನಂದರೆ ಪ್ರಿಡೇಟರ್ ಅನ್ನೋ ಶಬ್ದದಿಂದನೇ ಮಾತಾಡ್ತೀನಿ. ಅದು ನೋಡಿದ್ದೀವಲ್ವಾ? ಆ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಆ ನಿರ್ಣಯ ತೆಗೆದುಕೊಳ್ಳುವ ಧೈರ್ಯ, ಸಾಮರ್ಥ್ಯ ಅಥವಾ ಎಲ್ಲವನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನುವ ವಿಶ್ವಾಸ ಬರದೆ ಏನೂ ಆಗತ್ತೆ ಅಂತ ಅನಿಸ್ತಾ ಇದೆ. ಬ್ರಿಜೇಶ್ ಕಾಳಪುರ 30 ಸೆಕೆಂಡ್ಸ್. ನೀವು ರಾಜಸ್ಥಾನದಲ್ಲಾಗಲಿ ಮಧ್ಯಪ್ರದೇಶದಲ್ಲಾಗಲಿ ಹೌದಪ್ಪ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೀವೇನು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ನಿಮ್ಮ ವಕ್ತಾರರು ಯಾರು ಅಲ್ಲೂ ಮಾತಾಡಿರಲಿಲ್ಲ, ನ್ಯಾಷನಲ್ ಲೆವೆಲಲ್ಲೂ ಮಾತಾಡಿರಲಿಲ್ಲ. ಬಟ್ ಸಮಸ್ಯೆ ಇತ್ತಲ್ಲಿ, ಸಮಯ ಬಂದಾಗ ಸಮಸ್ಯೆ ಉಲ್ಬಣ ಆಯಿತು. ಖಂಡಿತವಾಗ್ಲು only when there is a problem you have to find a solution ಅಲ್ಲ. ಓಕೆ, ಇಲ್ಲೇನು ಸಮಸ್ಯೆ ಏನಿಲ್ಲ, ಸೊ ಯಾಕೆ why do you have to find a solution? ಎಸ್ 30 ಸೆಕೆಂಡ್ಸ್. ನೋಡಿ, ಬಿಜೆಪಿಯಲ್ಲಿ ಅಂಥ ಬಲಿಷ್ಠ ಹೈಕಮಾಂಡ್ ಇದ್ರು ಕೂಡ ಕರ್ನಾಟಕದ ರಾಜ್ಯಾಧ್ಯಕ್ಷರು ಇರ್ತಾರೋ ಇಲ್ಲೋ ಅನ್ನೋದು ಅನಿಶ್ಚಿತತೆ. ಪವರ್ಲೆಸ್ ಇದ್ರು ಕೂಡ ಪವರ್ ಸ್ಟ್ರಗಲ್ ನಡೀತಾ ಇದೆ, ದಿನನಿತ್ಯ ಹೇಳ್ಕೊಂಡು ಬರ್ತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಟೆನ್ಯೂರ್ ಮುಗಿದಾಗಲಿ 1 ವರ್ಷ ಆಗ್ತಾ ಬಂತು. ಬಿಹಾರ್ ಚುನಾವಣೆ ಮುಗಿಲಿ, ಅದು ಮುಗಿಲಿ, ಇದು ಮುಗಿಲಿ ಅಂದ್ಕೊಂಡು ಅದನ್ನು ತಳ್ತಾ ಬರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿ ಒಂದು ನೋಡಿ, ಅಹಿಂದ ಫ್ಯಾಕ್ಟ್ರ್ ಅಂತಿದ್ರು. 2 ವಿಚಾರದಲ್ಲಿ ರಾಜಣ್ಣ ಬಾಯಿ ಬಿಟ್ಬಿಟ್ರು. ಈ ಸುರ್ಜೇವಾಲಾ ಯಾರು ಬಂದು ಮಂತ್ರಿಗಳು ಮೌಲ್ಯಮಾಪನ ಮಾಡಿ ಅವ್ರು ಯಾರು ಅಂತ ಒಂದು, ಓಟ್ ಚೋರಿ ನಮ್ಮ ಸರ್ಕಾರ ಇದ್ಕೊಂಡೆ ನಾವು ದೋಷಪೂರಿತ ಮತದಾರ ಪಟ್ಟಿ ಇರುವಾಗ ನಾವು ಹೆಂಗೆ ಇಲೆಕ್ಷನ್ ಕಮಿಷನ್ ಮಾಡೋಕೆ ಅಂತ ತಕ್ಷಣ ಡಿಸ್ಮಿಸ್ ಮಾಡಿಬಿಟ್ರು. ಡಿಸ್ಮಿಸ್ ಮಾಡೋದು ಯಾವ ರೀತಿ ತಬ್ಬಲಿ ಆಗಿಬಿಟ್ರು. ಒಬ್ಬ ಅಧಿಕಾರ ಕಳ್ಕೊಂಡ ನಾಯಕ ತಕ್ಷಣ ತಬ್ಬಲಿ ಆಗಿಬಿಡ್ತಾನೆ. ನಾನು ವೀರೇಂದ್ರ ಪಾಟೀಲ್ರು ಅದು ರಾಜೀನಾಮೆ ಕೊಟ್ಟು ಮರುದಿವಸ ಅವ್ರ ಜೊತೆಗಿದ್ದವ್ರು ಇಬ್ಬರೇ, ಕೆ ಎಚ್ ರಂಗನಾಥ್ ಮತ್ತು ಎಂ ರಾಜಶೇಖರ್. ಮತ್ತು ಯಾರೆಲ್ಲ ಮಾರನೇ ದಿವಸ ನೋಡಿದರೆ ಹಿಂದೆ ಮುಂದೆ ಯಾರೂ ಇರೋದಿಲ್ಲ. ಇದು ತಲೆಮಾರಿನ ಬದಲಾವಣೆ ತರಬೇಕು ಅಂತ ರಾಹುಲ್ ಮನಸ್ಸಲ್ಲಿದೆ. ಒಂದು ಜನ್ರೇಷನ್ ಚೇಂಜ್ ತಂದ್ಬೋಣ, ನೋಡೋಣ ಅಂತ ಒಂದು ಪ್ರಯೋಗ ನಡೆಯುತ್ತೆ ಅಂತ ಅನಿಸುತ್ತೆ. ಆಮೇಲೆ ಸಿದ್ದರಾಮಯ್ಯನವರ ಸ್ಥಗಿತತೆ, ಡಿ ಕೆ ಶಿವಕುಮಾರ್ ಚಲನಶೀಲತೆ, ಅದು ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ. ವಿಶೇಷವಾಗಿ ನಗರವಾಸಿಗಳು ಇದುವರೆಗೂ ಸಿದ್ದರಾಮಯ್ಯನವರ ಚಲನಶೀಲತೆಯ ಬಗ್ಗೆ ಪ್ರಶಾಂತ್ ನಾಥ್ ಮಾತಾಡ್ತಿದ್ರು, ಪೊಲಿಟಿಕಲ್ ಚಲನಶೀಲತೆಯ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ 4 ಗಂಟೆಗಳು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆನ್ಸರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.